ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ದಿನನಿತ್ಯ ಜೀವನದಲ್ಲಿ ನಮ್ಮ ಸಮಾಜಮುಖಿ ನಮ್ಮ ಸಮಾಜದಲ್ಲಿ ನಾವು ಜೀವಿಸ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ನಮಗಂತ ಚಿಕ್ಕೋರಿರ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂಥವ್ರ ಎಲ್ಲರ ಹೆಸರು ಕೂಡ ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ನಾವು ಮಾಡ್ತಕ್ಕಂಥ ಒಂದು ವಿಶೇಷವಾಗಿ ಎಲ್ಲೋ ಒಂದು ಹೇಳಬೇಕು ಅಂದರೆ ಒಂದು ತಪ್ಪು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಅಂತಹ ತಪ್ಪು ಏನು ಮಾಡ್ತೀವಿ ಅಂದರೆ ಹೆಸರನ್ನು ಪರಿಪೂರ್ಣವಾಗಿ ಕರೀದೇ ಇರತಕ್ಕಂಥದ್ದು. ನಾವೀಗ ಹೆಸರುಗಳೇನು ಮಾಡಿರ್ತೀವಿ, ಮಕ್ಕಳಿಗೆ ಒಂದು ಒಳ್ಳೆಯ ಹೆಸರಿಟ್ಟಿರ್ತೀವಿ, ಅರ್ಥಗರ್ಭಿತವಾದ ಹೆಸರಿಟ್ಟಿದ್ದೀವಿ. ದೇವರ ಹೆಸರಿಟ್ಟಿರ್ಬೋದು, ಪ್ರಕೃತಿ ಹೆಸರಿಟ್ಟಿರ್ಬೋದು, ಅಥವಾ ಹಿಂದಿನವರ ಹೆಸರಿಟ್ಟಿರ್ಬೋದು, ಅಥವಾ ಮನೆದೇವರ ಹೆಸರಿಟ್ಟಿರ್ಬೋದು, ಅರಕೆಯ ಹೆಸರಿಟ್ಟಿರ್ಬೋದು. ಆ ಹೆಸರಿಟ್ಟಿರ್ತಕ್ಕಂಥ ಹೆಸರನ್ನು ಪರಿಪೂರ್ಣವಾಗಿ ಕರೀದೇ ಇದ್ದಾಗ ಆ ವ್ಯಕ್ತಿಯ ಪ್ರೋಗ್ರೆಸ್ಸಲ್ಲಿ ಆ ದಿನದ ಒಂದು ಎಲ್ಲೋ ಒಂದು ಕಡೆ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದು, ಋಣಾತ್ಮಕ ಶಕ್ತಿಗಳು ಆವರಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಹೇಳ್ತೀನಿ, ಹೆಸರನ್ನು ಪೂರ್ತಿಯಾಗಿ ಕರಿಬೇಕು. ಈಗ ನಾವು ಏನು ಮಾಡಿರ್ತೀವಿ, ರಾಮಕೃಷ್ಣ ಅಂತ ಇಟ್ಟಿರ್ತೀವಿ. ಯಾರಿಗೋ ಒಬ್ಬರಿಗೆ ರಾಮಕೃಷ್ಣ ಅಂತ ಇಟ್ಟಿರ್ತೀವಿ. ಏ ರಾಮು ಅಂತ ಕರೆಯೋಕ್ಕೆ, ರಾಮು ಅಂತ ಕರೆಯೋಕ್ಕೆ ಶುರು. ಹಾಗೆ ಅರ್ಧಂಬರ್ಧ ಹೆಸರನ್ನು ಮನೆಯಲ್ಲಿ ಕರೆಯೋದು ಬೇಡ. ಕರೆಯೋಣ, ರಾಮಕೃಷ್ಣ ಬಾರಪ್ಪ, ರಾಮಕೃಷ್ಣ ಬಾ ಅಂತ ಯಾಕೆ ಕರಿಬಾರ್ದು? ಹಾಗಾಗಿ ಅರ್ಧಂಬರ್ಧ ಹೆಸರುಗಳು ಒಳ್ಳೆಯದಲ್ಲ. ಶಿವಕುಮಾರ ಅಂತಿದ್ರೆ ಅದನ್ನು ಶಿವ ಅಂತೂ ಕರೆಯಲ್ಲ, ಶಿವು ಅಂತ ಹೊಟ್ಟೋಗ್ತೀವಿ. ಹಾಗಾಗಿ ಅದು ಕೂಡ ಅಷ್ಟು ಒಳ್ಳೆಯದು ಅಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಆ ವ್ಯಕ್ತಿಗೆ ನಾವು ಯಾರನ್ನ ಕರಿತೀವಿ, ಅವ್ರ ಮಕ್ಕಳಿರ್ಬೋದು, ಅಣ್ಣ ತಮ್ಮದಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ಆ ದಿನ ಪ್ರತಿದಿನವೂ ಸಹ ನಮಗೇನಾಗುತ್ತೆ, ನಮ್ಮ ಕೆಲಸ ಕಾರ್ಯಗಳಿಂದ ನಮಗೆ ಒಂದು ಧನಾತ್ಮಕ ಶಕ್ತಿ ಪ್ರತಿದಿನವೂ ನಮ್ಮನ್ನು ಆವರಿಸ್ಕೊಳ್ತಾ ಇರುತ್ತೆ. ಸೂರ್ಯ ಹುಟ್ಟಿದ ತಕ್ಷಣ ನಮಗೊಂದು ಶಕ್ತಿ ಬರುತ್ತೆ. ಸೂರ್ಯ ಮುಳುಗ್ತಾ ಇದ್ದಂಗೆ ಆ ಶಕ್ತಿ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಆ ಉಳ್ಕೊಂಡ ಶಕ್ತಿ ನಾವು ಈ ರೀತಿ ಕರೆದಾಗ ಅದು ಇದಾಗುತ್ತೆ. ಹಾಗೆಯೇ ನೋಡಿ, ಶ್ರೀನಿವಾಸ ಅಂದರೆ ಸೀನು ಅಂತ ಕರಿತೀವಿ. ಹಾಗೆಯೇ ಮಂಜುಳಾ ಅಂತ ಯಾರಾದರೂ ಇದ್ದರೆ ಮಂಜು, ಮಂಜಿ ಹಿಂಗೆಲ್ಲ ಕರೆಯೋಕ್ಕೆ ಹೋಗ್ತೀವಿ. ಹಾಗೆ ಬಾಲಕೃಷ್ಣ ಬಾಲು ಅಂತ ಕರೆಯೋಕ್ಕೆ ಹೋಗ್ತೀವಿ. ನೋಡಿ, ಚಿರಂಜೀವಿ ಅಂತ ಹೇಳಿದ್ರೆ ಚಿರು ಅಂತ ಕರೆಯೋಕ್ಕೆ ಹೋಗ್ತೀವಿ. ಹಾಗೆ ಲಕ್ಷ್ಮೀ ದೇವಿನ ನಾವು ಲಚ್ಚಿ ಅಂತ ಕರಿತೀವಿ, ಲಕ್ಷ್ಮಿ ಅಂತೂ ಕರಿತೀವಿ. ನೀವು ಎಲ್ಲರನ್ನೂ ನೋಡಿ ಪರಿಪೂರ್ಣವಾಗಿ ಕರೆಯೋದೇ ಇಲ್ಲ. ಹೀಗೆ ಕರೆಯೋದ್ರಿಂದ ನಮ್ಮ ಮಕ್ಕಳು, ನಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಧನಾತ್ಮಕವಾಗಿ ಎಲ್ಲೋ ಒಂದು ಕಡೆ ಅದು ಒಳ್ಳೆಯ ಶುದ್ಧಿಯಾಗಿರ್ತಕ್ಕಂಥದ್ದು ಅಲ್ಲ. ಅದನ್ನು ನಾವು ಸ್ವಲ್ಪ ಬದಲಾಯಿಸ್ಕೊಳ್ಳೋಣ. ದೊಡ್ಡವರಾದ್ಮೇಲೆ ಕರಿತೀವಿ, ಪ್ರಯೋಜನ ಇಲ್ಲ. ಈಗಲೇ ಕೂಡ ಅದಕ್ಕೆ ನಾವು ಆ ಹೆಸರನ್ನು ಪೂರ್ತಿಯಾಗಿ ಕರೆದಾಗ, ಆ ಭಗವಂತನ ಹೆಸರಿಟ್ಟಿದ್ರೆ ಅದರ ಅಂಶಗಳು ಕೂಡ ಅದಕ್ಕೆ ಬರುತ್ತೆ. ಹಾಗೆಯೇ ದೇವರ ಹೆಸರಿಟ್ಟಿದ್ದಾಗ ದೇವರ ಅಂಶ ಬರುತ್ತೆ. ಪೂರ್ವಿಕರ ಹೆಸರಿಟ್ಟಾಗ ಅನೇಕ ಹಿರಿಯರು ಚೆನ್ನಾಗಿ ಬಾಳಿ ಹೋಗಿರ್ತಾರೆ, ಅವರ ಹೆಸರಿಟ್ಟಿದ್ದಾಗ ಆ ಒಂದು ಅಂಶಗಳು ಕೂಡ ನಮಗೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಾವು ಪೂರ್ತಿಯಾಗಿ ಹೆಸರುಗಳನ್ನು ಕರೆದಿದ್ದೆ ಆದರೆ ಹೇಳ್ತೀವಿ, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮಬಲ ಹೊಂದಿದ್ರೆ ಸಾಕು ಅಂತ ಭಗವಂತನಿಗೆ ಹೇಳಿ. ನೀನು ಬೇಡ, ನಿನ್ನ ಹೆಸರು ಬೇಡ, ನಿನ್ನ ನಾಮಬಲ ಸಾಕು. ಆ ನಾಮಬಲ ಅಷ್ಟಿದೆ. ವ್ಯಕ್ತಿಗೂ ಅಷ್ಟೇ ನಾಮಬಲ ಇರುತ್ತೆ. ಪ್ರತಿ ವ್ಯಕ್ತಿಗೂ, ಪ್ರತಿ ಜೀವಿಗೂ ಕೂಡ, ಪ್ರತಿಯೊಬ್ಬರಿಗೂ, ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರೇ ಇದ್ರೂ ಕೂಡ ಅವ್ರಿಗೂ ಕೂಡ ಒಂದು ನಾಮಬಲ ಅಂತಿರುತ್ತೆ. ಹಾಗಾಗಿ ಪೂರ್ತಿ ಹೆಸರು ಕರೆದ್ರೆ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲರೂ ಇದನ್ನು ರೂಢಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.